ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಒಂದು ಮಹಾ ಭವಿಷ್ಯವಾಣಿ ಅಂತಲೇ ಅನ್ನಬಹುದು. ಈ ಸುದರ್ಶನ ಚಕ್ರದ ಸಂಚಾರ ಮತ್ತು ವಿಧಿಯ ಒಂದು ಬದಲಾವಣೆ, ಈ ಬ್ರಹ್ಮಾಂಡದ ಶಕ್ತಿಗಳು ಈಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿವೆ. ಈ ಮುಂಬರುವ ಈ ಫೆಬ್ರವರಿ 23, 24 ಮತ್ತು 25ರ ದಿನಗಳು ಕೇವಲ ದಿನಾಂಕಗಳಲ್ಲ, ಅವು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಕಾಲಘಟ್ಟಗಳು. ಈಗ ಸುದರ್ಶನ ಚಕ್ರವು ಚಲಿಸಲು ಪ್ರಾರಂಭಿಸಿದೆ. ಇದು ನ್ಯಾಯದ ಚಕ್ರ, ಇದು ಕರ್ಮದ ಚಕ್ರ. ಯಾರು ನಿಮ್ಮ ವಿರುದ್ಧ ಈ ಕುತಂತ್ರ ಮಾಡಿದ್ದಾರೋ, ಯಾರು ನಿಮ್ಮ ಮೌನವನ್ನು ಅಸಹಾಯಕತೆ ಎಂದು ಭಾವಿಸಿದ್ದಾರೋ ಅವರೆಲ್ಲರ ಅಸಲಿ ಮುಖವಾಡ ಕಳಚುವ ಸಮಯ ಬಂದಿದೆ. ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಭೂಮಿ ಬಾಯಿಬಿಟ್ಟರೂ ಅಥವಾ ಆಕಾಶವೇ ಉರುಳಿಬಿದ್ದರೂ ನೀವು ಈ ಎಚ್ಚರಿಕೆಯನ್ನು ನಿರ್ಲಕ್ಷಿಸಬೇಡಿ. ಇಂದು ನಾನು ಹೇಳಲಿರುವ ಮಾತುಗಳು ಕೇವಲ ಭವಿಷ್ಯವಾಣಿಯಲ್ಲ, ಇದು ಸಾಕ್ಷಾತ್ ಈಶ್ವರನ ಸಂಕೇತ. ಈ ಕಳೆದ ದಿನಗಳ ಒಂದು ಸಂಕಷ್ಟ, ಈ ಕಳೆದ ಒಂದು ವರ್ಷದಿಂದ ನೀವು ಎಷ್ಟೋ ನೋವನ್ನು ಅನುಭವಿಸಿದ್ದೀರಿ ಎಂಬುದು ನಿಮಗೆ ಮತ್ತು ಈ ಭಗವಂತನಿಗೆ ಮಾತ್ರ ಗೊತ್ತು. ಹೊರಗಿನ ಪ್ರಪಂಚಕ್ಕೆ ನೀವು ಮುಗುಳ್ನಗುತ್ತಾ ಕಾಣಿಸಿಕೊಂಡರೂ ಒಳಗೊಳಗೆ ಎಷ್ಟೋ ಬಾರಿ ಒಡೆದು ಹೋಗಿದ್ದೀರಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಿಮಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ. ಕಷ್ಟಪಟ್ಟರೂ ಪ್ರತಿಫಲ ದೊರೆಯಲಿಲ್ಲ. ಅನೇಕ ಬಾರಿ ನೀವು ನಿಮ್ಮ ಹಣೆ ಬರಹವನ್ನೇ ಶಪಿಸಿದ್ದೀರಿ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೆ ನನಗೆ ಹೀಗಾಗುತ್ತದೆ ಏಕೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದೆ. ಆದರೆ ನೆನಪಿಡಿ, ಸಮುದ್ರವು ಶಾಂತವಾಗಿದೆ ಎಂದರೆ ಸುನಾಮಿ ಬರಲಿದೆ ಎಂದರ್ಥ. ನಿಮ್ಮ ತಾಳ್ಮೆಗೆ ಈಗ ಅತಿ ದೊಡ್ಡ ಪ್ರತಿಫಲ ಸಿಗುವ ಕಾಲ ಹತ್ತಿರವಾಗಿದೆ. ನಿಮ್ಮ ಕಣ್ಣೀರಿಗೆ ಈ ಬೆಲೆ ಸಿಗುವ ದಿನಗಳು ಇವೆ. ತಿಂಗಳ ಈ ಕೊನೆಯ ದಿನಗಳಲ್ಲಿ ಇತಿಹಾಸದಲ್ಲಿಯೇ ಎಂದೂ ಕಾಣಿಸದಂತಹ ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಒಂದು ದೊಡ್ಡ ತೀರ್ಪು ಈಗಾಗಲೇ ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ಬರೆಯಲ್ಪಟ್ಟಿದೆ. ಈ ತೀರ್ಪು ನಿಮ್ಮ ವಿಧಿಯನ್ನು ಬದಲಿಸಲಿದೆ. ನಿಮ್ಮನ್ನು ಕೆಳಕ್ಕೆ ತಳ್ಳಲು ನೋಡಿದವರ ಅಹಂಕಾರ ಚೂರು ಚೂರಾಗಲಿದೆ. ಸುಳ್ಳು ಹೇಳುವವರ ಬಾಯಿ ಮುಚ್ಚಲಿದೆ. ಆದರೆ ಒಂದು ಎಚ್ಚರಿಕೆ, ಈ ಸಮಯ ಎಷ್ಟು ಶುಭವಾಗಿದೆಯೋ ಅಷ್ಟೇ ಅಪಾಯಕಾರಿಯೂ ಆಗಿದೆ. ನಿಮ್ಮ ಜೊತೆ ನಗುತ್ತಾ ಮಾತನಾಡುವವರೆಲ್ಲ ಕೆಲವರು ನಿಮ್ಮ ಈ ಒಂದು ವಿನಾಶಕ್ಕೆ ಸ್ಕೆಚ್ ಅನ್ನೋದು ಹಾಕ್ತಾರೆ. ಈ ಗುಪ್ತ ಶತ್ರುಗಳ ಬಗ್ಗೆ ನೀವು ಎಚ್ಚರದಿಂದಿರಬೇಕು. ಈ ಗ್ರಹಗಳ ಬದಲಾವಣೆಯು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಬೇರ್ ಸಮೇತ ಕಿತ್ತೊಗೆಯಲು ಸಿದ್ಧವಾಗಿದೆ. ಇದು ನಿಮಗೆ ಸಂಪತ್ತು, ಗೌರವ ಮತ್ತು ಯಶಸ್ಸನ್ನು ತಂದುಕೊಡಲಿದೆ. ನಿಮ್ಮ ಬೆನ್ನ ಹಿಂದೆ ಕುಳಿತು ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಮಾತನಾಡುವವರು, ನಿಮ್ಮ ಕೆಲಸಗಳನ್ನು ಹಾಳು ಮಾಡುವವರು ಯಾರು ಎಂಬುದು ಶೀಘ್ರದಲ್ಲೇ ನಿಮಗೆ ತಿಳಿಯಲಿದೆ. ಅಂತಹ ವ್ಯಕ್ತಿಗಳನ್ನು ಕಂಡು ನೀವು ಆಶ್ಚರ್ಯಚಕಿತರಾಗುವಿರಿ. ಇಷ್ಟು ದಿನ ನಾನು ಇವರನ್ನೇ ನಂಬಿದ್ನಲ್ಲ ಎಂದು ನಿಮಗೆ ಅನಿಸಬಹುದು. ಆದರೆ ಚಿಂತಿಸಬೇಡಿ, ಅವರು ನಿಮ್ಮ ಜೀವನದಿಂದ ದೂರ ಹೋದಷ್ಟು ನಿಮ್ಮ ಉನ್ನತಿಯ ಹಾದಿ ಸುಗಮವಾಗುತ್ತೆ. ಅವರು ನಿಮ್ಮ ಏಳಿಗೆಯನ್ನು ತಡೆಯಲು ಎಷ್ಟೇ ಪ್ರಯತ್ನಿಸಿದರು, ಶನಿದೇವನ ಕೃಪೆ ನಿಮ್ಮ ಮೇಲಿರುವಾಗ ಯಾರು ಏನೂ ಮಾಡಲಾಗದು. ಯಾರು ಬೇರೆಯವರ ಹಕ್ಕನ್ನು ಕಸಿದುಕೊಳ್ತಾರೋ ಅವರಿಗೆ ಭಗವಂತನೇ ಶಿಕ್ಷೆ ನೀಡುತ್ತಾನೆ. ಈಗ ನಿಮ್ಮ ಆಟ ಮುಗಿಯಿತು ಎಂದು ಅವರು ಭಾವಿಸಿರಬಹುದು, ಆದರೆ ನಿಜವಾದ ವಿಜಯದ ಸಂಭ್ರಮ ಈಗ ನಿಮ್ಮದಾಗಲಿದೆ. ಈ 3 ದಿನಗಳಲ್ಲಿ ಆರ್ಥಿಕವಾಗಿ ಒಂದು ಅದ್ಭುತ ಪವಾಡ ನಡೆಯಲಿದೆ. ಈ ಬದಲಾವಣೆಯು 2 ರೀತಿಯಲ್ಲಿ ಇರಲಿದೆ. ಅಂದರೆ ಮೊದಲನೆಯದಾಗಿ, ದೀರ್ಘಕಾಲದಿಂದ ಬರಬೇಕಾಗಿದ್ದ ಹಣ, ಯಾರೋ ಸಾಲ ಪಡೆದು ಮರೆತಿದ್ದ ಹಣ, ಅರ್ಧಕ್ಕೆ ನಿಂತಿದ್ದ ಪಾವತಿಗಳು ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಲಿವೆ. ಎರಡನೆಯದಾಗಿ, ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಈ ಹೊಸ ಉದ್ಯೋಗದ ಅವಕಾಶ ಅಥವಾ ಈ ಒಂದು ವ್ಯಾಪಾರದಲ್ಲಿ ದೊಡ್ಡ ಲಾಭದಾಯಕ ಒಪ್ಪಂದಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಇದು ಕೇವಲ ಹಣವಲ್ಲ, ಇದರ ಜೊತೆಗೆ ನಿಮ್ಮ ಸಮಾಜದಲ್ಲಿ ನಿಮಗೆ ಸಮಾಜದಲ್ಲಿ ಈ ಒಂದು ದೊಡ್ಡ ಸ್ಥಾನಮಾನ, ಎಲ್ಲವೂ ಗೌರವ ಎಲ್ಲವೂ ಕೂಡ ದೊರೆಯಲಿದೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸುತ್ತಾರೆ. ಈ ಬಡ್ತಿಯ ಮಾತುಕತೆಗಳು ನಡೆಯಬಹುದು. ನೀವು ನಿರುದ್ಯೋಗಿಗಳಾಗಿದ್ದರೆ ಮುಂಬರುವ 10 ದಿನಗಳೊಳಗೆ ಒಂದು ಭರವಸೆಯ ಕಿರಣ ಕಾಣಿಸಿಕೊಳ್ಳಲಿದೆ. ಈ ಮಕರ ರಾಶಿಯವರಾದ ನೀವು ಮನಸ್ಸಿನಿಂದ ತುಂಬಾ ಸ್ವಚ್ಛವಾದವರು. ಸಂಬಂಧಗಳನ್ನು ನೀವು ಜೀವಕ್ಕಿಂತ ಹೆಚ್ಚಾಗಿ
ಪ್ರೀತಿಸುತ್ತೀರಿ. ಆದರೆ ನೀವು ಯಾರನ್ನು ನಂಬುತ್ತೀರೋ ಅವರು ಯಾವಾಗಲೂ ನಿಮ್ಮನ್ನು ಸರಿಯಾಗಿ ನಡೆಸಿಕೊಳ್ಳುವುದಿಲ್ಲ. ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಲಿದೆ. ಸತ್ಯವಾದ ಪ್ರೀತಿ ಮತ್ತು ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ. ಆದರೆ ವಂಚನೆಯ ಮೇಲೆ ನಿಂತಿರುವ ಸಂಬಂಧಗಳ ಅಸಲಿ ಮುಖವಾಡ ಕಳಚಲಿದೆ. ಇದು ನಿಮಗೆ ಸ್ವಲ್ಪ ನೋವು ತರಬಹುದು, ಆದರೆ ಇದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು. ಈ ಕೆಟ್ಟ ಸಂಬಂಧದಿಂದ ಮುಕ್ತಿ ಸಿಗುವುದು ಕೂಡ ಒಂದು ರೀತಿಯ ವರವೇ ಆಗಿದೆ. ಈ 7 ದಿನಗಳಲ್ಲಿ ನಿಮಗೆ ಈ 3 ಸಂಕೇತಗಳು ಕಂಡುಬಂದರೆ ಸಾಕ್ಷಾತ್ ಭಗವಂತ ನಿಮ್ಮ ಜೊತೆಗಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಿ. ಮಧ್ಯರಾತ್ರಿಯಲ್ಲಿ ನಿದ್ರೆ ಭಂಗವಾಗುವುದು, ರಾತ್ರಿ ಇದ್ದಕ್ಕಿದ್ದಂತೆ ನಿದ್ರೆ ಕೆಡುವುದು ಮತ್ತು ಮನಸ್ಸಿನಲ್ಲಿ ಒಂದು ರೀತಿಯ ವಿಚಿತ್ರ ಸಂವೇದನೆ ಅಥವಾ ಈ ಒಂದು ಚಡಪಡಿಕೆ ಉಂಟಾದರೆ ಅದು ನಿಮ್ಮ ಅದೃಷ್ಟದ ಚಕ್ರ ತಿರುಗುತ್ತಿದೆ ಎಂಬುದರ ಸೂಚನೆ. ಶಿವನ ನಾಮ ಕೇಳಿಸುವುದು, ನೀವು ಹೊರಗೆ ಹೋದಾಗ ಅಥವಾ ಮನೆಯಲ್ಲಿದ್ದಾಗ ಅಚಾನಕ್ಕಾಗಿ ಓಂ ನಮಃ ಶಿವಾಯ ಅಥವಾ ಈ ಮಹಾದೇವನ ಸ್ತೋತ್ರಗಳು ನಿಮ್ಮ ಕಿವಿಗೆ ಬಿದ್ದರೆ ಭಗವಂತನ ಕೃಪೆ ನಿಮ್ಮ ಮೇಲಿದೆ ಎಂದು ತಿಳಿಯಿರಿ. ಹಳೆಯ ವಿಷಯಗಳ ಈ ಮರುಕಳಿಕೆ, ಈ ದೂರವಾಗಿದ್ದ ಹಳೆಯ ಸ್ನೇಹಿತರೇ ಆಗಿರಲಿ, ಹಳೆಯ ನೆನಪುಗಳು ಅಥವಾ ಕೈ ಬಿಟ್ಟು ಹೋಗಿದ್ದ ಅವಕಾಶಗಳು ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬಂದರೆ ಅದು ಹೊಸ ಆರಂಭದ ಒಂದು ಮುನ್ಸೂಚನೆ. ಮಹಾದೇವನು ಹೇಳುವಂತೆ ತಪ್ಪು ದಾರಿಗಳನ್ನು ಬಿಡಿ ಮತ್ತು ಅಹಂಕಾರದಿಂದ ದೂರವಿರಿ. ಯಾರಿಗೂ ಮೋಸ ಮಾಡಬೇಡಿ ಮತ್ತು ನಿರ್ದೋಷಿಗಳಿಗೆ ತೊಂದರೆ ನೀಡಬೇಡಿ. ಈ ಸಮಯದಲ್ಲಿ ನೀವು ಎಷ್ಟು ವಿನಯವಂತರಾಗಿರುತ್ತೀರೋ ಅಷ್ಟು ವೇಗವಾಗಿ ನೀವು ಯಶಸ್ಸಿನ ಶಿಖರ ಏರುತ್ತೀರಿ. ನಿಮ್ಮ ಗುರಿಯ ಮೇಲೆ ಗಮನವಿರಲಿ. ಅಕ್ಕಪಕ್ಕದವರ ಟೀಕೆಗಳಿಗೆ ಕಿವಿಗೊಡಬೇಡಿ. ನೀವು ಪ್ರಾಮಾಣಿಕರಾಗಿದ್ದರೆ ಯಾವ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಜೀವನದ ಎಲ್ಲ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಈ ಶನಿದೇವನ ಮತ್ತು ಶಿವನ ಅನುಗ್ರಹ ಪಡೆಯಲು ಒಂದು ವಿಶೇಷ ಮಂತ್ರವಿದೆ. ಇದನ್ನು ಮುಂದಿನ 11 ದಿನಗಳ ಕಾಲ ಸತತವಾಗಿ ನೀವು ಪಠಿಸಬೇಕು. ಈ ಸೂರ್ಯೋದಯಕ್ಕೆ ಮುಂಚೆ ಅಥವಾ ರಾತ್ರಿ ಮಲಗುವ ಮೊದಲು ಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ. ಮನಸ್ಸಿನಲ್ಲಿ ಯಾವುದೇ ಒಂದು ಈ ದ್ವೇಷ ಅಥವಾ ಅಸೂಯೆ ಇಟ್ಟುಕೊಳ್ಳಬೇಡಿ. ಓಂ ನಮಃ ಶಿವಾಯ ಶನೇಶ್ವರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಜಪ ಮುಗಿದ ನಂತರ 1 ನಿಮಿಷ ಮೌನವಾಗಿರಿ. ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಭಗವಂತನ ಮುಂದೆ ನಿವೇದಿಸಿಕೊಳ್ಳಿ. ಇದು ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿಯನ್ನು ತರುವುದಲ್ಲದೆ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸುತ್ತೆ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಇದು ನಿಮ್ಮ ಕಾಲ. ಕಳೆದ ನೋವುಗಳೆಲ್ಲ ಈಗ ಮರೆಯಾಗುವ ಸಮಯ ಬಂದಿದೆ. ಭಗವಂತನ ಮೇಲೆ ನಂಬಿಕೆ ಇರಲಿ. ನಿಮ್ಮ ಪರಿಶ್ರಮದ ಮೇಲೆ ವಿಶ್ವಾಸವಿರಲಿ. ಈ ಫೆಬ್ರವರಿ 23, 24, 25 ದಿನಗಳು ನಿಮ್ಮ ಜೀವನದ ಈ ಒಂದು ಸುವರ್ಣ ಅಧ್ಯಾಯಕ್ಕೆ ನಾಂದಿ. ಈ ಒಂದು ಮಕರ ರಾಶಿಯವರ ಪ್ರೇಮ ಜೀವನದ ಬಗ್ಗೆ ನಾವು ನೋಡೋದಾದರೆ ಇದು ಕೇವಲ ಪ್ರೇಮ ಜೀವನ ಹೊತ್ತು ತಂದಿರುವ ಒಂದು ಸಂದೇಶ ಅಂತಲೇ ಅನ್ನಬಹುದು. ಸಾಧಾರಣವಾದದ್ದಲ್ಲ. ನಿಮ್ಮ ಜೀವನದ ಪ್ರೀತಿಯು 900 ಕೋಟಿ ರೂಪಾಯಿಗಳ ಬೆಲೆ ಬಾಳುವ ನಿಧಿಯಂತೆ. ಹೌದು, ನೀವು ಕೇಳುತ್ತಿರುವುದು ಸರಿ. ಇದು ಹಣ ಅಥವಾ ಆಸ್ತಿ ರೂಪದ ಸಂಪತ್ತಲ್ಲ. ಬದಲಾಗಿ ಒಬ್ಬ ವ್ಯಕ್ತಿಯನ್ನು ಒಳಗಿನಿಂದ ರಾಜನನ್ನಾಗಿ ಮಾಡುವ ಅಪ್ಪಟವಾದ ಈ ಸಚ್ಚಾರಿತ್ರದ ಒಂದು ಪ್ರೀತಿ. ಬ್ರಹ್ಮಾಂಡದಿಂದ ಇದು ನಿಮಗೆ 3 ಪ್ರಮುಖ ಪ್ರೇಮ ಸಂಕೇತಗಳು ಲಭಿಸಿವೆ. ಮೊದಲ ಸಂಕೇತದಲ್ಲಿ ನಿಮ್ಮ ಹೆಸರಿದೆ. ಎರಡನೆಯದಲ್ಲಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿರುವ ನಿಮ್ಮ ನಿಜವಾದ ಪ್ರೀತಿ ಇದೆ. ಮೂರನೆಯದರಲ್ಲಿ ನಿಮ್ಮಿಬ್ಬರ ಮಿಲನದ ನಿಖರವಾದ ಒಂದು ಸಮಯ ಅಂತಲೇ ಅನ್ನಬಹುದು. ಈ ಒಂದು ಸಂದೇಶವನ್ನು ನೀವು ಕೊನೆಯವರೆಗೆ ನೋಡಿದ್ರೆ ಮಾತ್ರ ಶ್ರದ್ಧೆಯಿಂದ ನಿಮಗೆ ಗೊತ್ತಾಗುತ್ತೆ. ಇದನ್ನು ನಂಬುವವರ ಜೀವನದಲ್ಲಿ 3 ದಿಕ್ಕುಗಳಿಂದ ಪ್ರೀತಿಯ ಪ್ರವಾಹ ಹರಿಯಲು ಪ್ರಾರಂಭವಾಗುತ್ತೆ. ನಿಮ್ಮ ಹಳೆಯ ಸಂಬಂಧವೊಂದು ಮತ್ತೆ ಚಿಗುರೊಡೆಯಲಿದೆ. ಈ ಹೊಸ ಪ್ರೇಮ ಪ್ರಸ್ತಾಪವೊಂದು ನಿಮ್ಮನ್ನು ಹುಡುಕಿ ಬರಲಿದೆ ಮತ್ತು ನಿಮ್ಮ ಕುಟುಂಬದ ಕಡೆಯಿಂದಲೂ ನಿಮ್ಮ ಪ್ರೀತಿಗೆ ಸಮ್ಮತಿಯ ಸಂಕೇತಗಳು ಸಿಗಲಿವೆ. ನೀವು ಪ್ರೀತಿಯಲ್ಲಿ ಒಂಟಿಯಾಗಿದ್ದೀರಿ ಎಂದು ಭಾವಿಸಿದಾಗ, ನಿಮ್ಮ ಹೃದಯ ಹೊಡೆದಾಗ ಅಥವಾ ನಿಮ್ಮ ಎದುರಿಗಿರುವವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಅನ್ನಿಸಿದಾಗ ದಯವಿಟ್ಟು ಸೋಲು ಒಪ್ಪಿಕೊಳ್ಳಬೇಡಿ. ಸೂರ್ಯೋದಯಕ್ಕೂ ಮುನ್ನ ಬರುವ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಮುಂಜಾನೆ 4:10 ರಿಂದ 5:10 ನಡುವೆ ಸ್ನಾನ ಮಾಡಿ ಶಾಂತವಾಗಿ ಕುಳಿತುಕೊಳ್ಳಿ. ನೀವು
ಬೆನ್ನು ನೇರವಾಗಿರಲಿ, ಕಣ್ಣುಗಳನ್ನು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸಿ 108 ಬಾರಿ ಸಚ್ಚಾರಿತ್ರ್ಯದ ಮನಸ್ಸಿನಿಂದ ಓಂ ನಮಃ ಶಿವಾಯ ಎಂದು ಜಪಿಸಿ. ಆದರೆ ನೆನಪಿರಲಿ, ಜಪ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ನಂಬಿಕೆ ಇರಲಿ. ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ. ನನ್ನ ನಿಜವಾದ ಸಂಗಾತಿ ನನ್ನ ಜೀವನಕ್ಕೆ ಬರುತ್ತಿದ್ದಾರೆ. ಭೋಲೆನಾಥನು ನನ್ನ ಪ್ರೇಮದ ಮಾರ್ಗವನ್ನು ಸುಗಮಗೊಳಿಸುತ್ತಿದ್ದಾನೆ. ಈ ಮಂತ್ರ ಕೇವಲ ಶಬ್ದಗಳಲ್ಲ, ಇದು ನಿಮ್ಮ ಹೃದಯದ ಶಕ್ತಿಯನ್ನೇ ಬದಲಿಸುವ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಪ್ರೀತಿಯ ವಿಷಯದಲ್ಲಿ ಜನರು ಮಾಡುವ ದೊಡ್ಡ ತಪ್ಪು ಎಂದರೆ ಮಂತ್ರ ಜಪ ಮಾಡಿದ ನಂತರವೂ ಕೋಪಗೊಳ್ಳುವುದು, ಎದುರಿಗಿರುವವರನ್ನು ಶಪಿಸುವುದು ಮತ್ತು ನಕಾರಾತ್ಮಕವಾಗಿ ಆಲೋಚಿಸುವುದು. ಮಂತ್ರವು ನಿಮಗೆ ಶಕ್ತಿಯನ್ನು ನೀಡುತ್ತೆ ಮತ್ತು ಶಕ್ತಿಯು ಯಾವಾಗಲೂ ಶುದ್ಧವಾದ ಮನಸ್ಸಿನ ಜೊತೆಗಿರುತ್ತೆ. ನೀವು ಕೇವಲ 7 ದಿನಗಳ ಕಾಲ ಸಂಯಮದಿಂದಿದ್ದು ಮಾತುಗಳಲ್ಲಿ ಮಾಧುರ್ಯವನ್ನು ಉಳಿಸಿಕೊಂಡು ಸಕಾರಾತ್ಮಕವಾಗಿ ಆಲೋಚಿಸಿದರೆ ನಿಮ್ಮ ಪ್ರೇಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕಂಡುಬರುತ್ತೆ. ಯಾರದ್ದೋ ಸಂದೇಶ ಬರಬಹುದು, ಈ ನಿಂತು ಹೋಗಿದ್ದ ಮಾತುಕತೆ ಮತ್ತೆ ಪ್ರಾರಂಭವಾಗಬಹುದು, ಅಥವಾ ಹಳೆಯ ಜಗಳಗಳು ಈ ಸುಸಂಖ್ಯಾತಗೊಳ್ಳಬಹುದು. ಈ ದಿನಗಳಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ರಾತ್ರಿ ನಿದ್ದೆ ಬಂದಾಗ ಎಚ್ಚರವಾದರೆ, ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಮುಖ ಪದೇ ಪದೇ ನೆನಪಾದರೆ, ಕನಸಿನಲ್ಲಿ ಶಿವಲಿಂಗ ಅಥವಾ ದೇವಸ್ಥಾನ ಕಂಡರೆ, ಅಥವಾ ನಿಮ್ಮ ಹಳೆಯ ಪ್ರಿಯಕರ ಅಥವಾ ಪ್ರಿಯತಮೆಯ ಸಂದೇಶ ಬಂದರೆ ಅದನ್ನು ಕೇವಲ ಕಾಕತಾಳೀಯ ಎಂದು ತಿಳಿಯಬೇಡಿ. ಇದು ನಿಮ್ಮ ಹಳೆಯ ಈ ಕರ್ಮಚಕ್ರ ಮುಗಿಯುತ್ತಿರುವುದರ ಒಂದು ಹೊಸ ಪ್ರೇಮದ ಅಧ್ಯಾಯ ಶುರುವಾಗುತ್ತಿರುವುದರ ಸಂಕೇತ. ಆದರೆ ಇಂತಹ ಸಮಯದಲ್ಲಿ ಕೋಪದಲ್ಲಿ ಯಾವುದೇ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಂಬಂಧವನ್ನು ಕಡಿದುಕೊಳ್ಳುವ ನಿರ್ಧಾರವನ್ನು ಅವಸರದಲ್ಲಿ ಮಾಡಬೇಡಿ. ಇದು ನಿಮ್ಮ ಭಾವನೆಗಳ ಪರೀಕ್ಷೆಯ ಸಮಯ. ಈ ಮಾಘ ಪೌರ್ಣಿಮೆಯಂದು ಅಥವಾ ಅದರ 3 ದಿನಗಳ ನಂತರ ಒಂದು ತಾಮ್ರದ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಹಸಿ ಹಾಲು ಮತ್ತು 1 ಚಿಟಿಕೆ ಅರಿಶಿಣವನ್ನು ಸೇರಿಸಿ ಸೂರ್ಯೋದಯದ ಸಮಯದಲ್ಲಿ 11 ಬಾರಿ ಓಂ ನಮಃ ಶಿವಾಯ ಎಂಬ ಈ ಮಂತ್ರವನ್ನು ಹೇಳುತ್ತಾ ಈ ಜಲವನ್ನು ಅಶ್ವತ್ಥ ಮರದ ಬುಡಕ್ಕೆ ಅರ್ಪಿಸಿ. ಮನಸ್ಸಿನಲ್ಲಿ ಕೇವಲ ಒಂದೇ ಪ್ರಾರ್ಥನೆ ಇರಲಿ: ಪ್ರಭು, ನನ್ನ ಪ್ರೇಮ ಜೀವನವನ್ನು ಸುಖಮಯಗೊಳಿಸು. ಇದರ ನಂತರ ಯಾರಾದರೂ ಅಗತ್ಯವಿರುವವರಿಗೆ ಸಿಹಿ ಪದಾರ್ಥ ಅಥವಾ ಬಿಳಿ ಬಟ್ಟೆಯನ್ನು ದಾನ ಮಾಡಿ. ಆದರೆ ಈ ದಾನ ಪ್ರದರ್ಶನಕ್ಕಾಗಿ ಇರಬಾರದು, ಅದು ನಿಮ್ಮ ಮನಸ್ಸಿನ ಆಳದಿಂದ ಬಂದಿರಬೇಕು. ಮುಂಬರುವ ಸಮಯದಲ್ಲಿ ನಿಮಗೆ 3 ಕಡೆಗಳಿಂದ ಪ್ರೀತಿಯ ಶುಭ ಸುದ್ದಿಗಳು ಸಿಗುತ್ತೆ. 1, ಯಾರೊಂದಿಗೆ ನಿಮ್ಮ ಮನಸ್ಸು ಬೆಸೆದುಕೊಂಡಿದೆಯೋ ಆ ವ್ಯಕ್ತಿಯಿಂದ. 2ನೇಯದು, ನಿಮ್ಮ ಕುಟುಂಬದ ಕಡೆಯಿಂದ ಬರುವ ಸಕಾರಾತ್ಮಕ ಸ್ಪಂದನೆ. ಮತ್ತು 3ನೇಯದು, ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಕಂಡುಬಂದು ಅದು ನಿಮ್ಮ ಒಂದು ವಿವಾಹ ಅಥವಾ ಸಂಬಂಧವನ್ನು ಗಟ್ಟಿಗೊಳಿಸುತ್ತೆ. ಯಾರು ನಿಮ್ಮನ್ನು ತಿರಸ್ಕರಿಸಿದ್ದರೋ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಈಗ ನಿಮ್ಮ ಜೀವನದ ಸುಂದರ ಅಧ್ಯಾಯಕ್ಕೆ ಸ್ವಾಗತ ಕೋರುವ ಸಮಯ ಬಂದಾಯಿತು. 21 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಗೌರವಕ್ಕೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ಈಗ ನೀವು ಯಾರನ್ನ ಓಲೈಸಬೇಕಾದ ಅಗತ್ಯವೇ ಇಲ್ಲ. ನಿಮ್ಮ ಬೆಲೆಯನ್ನು ಎದುರಿಸುವವರು ತಾವಾಗಿಯೇ ಅರ್ಥ ಮಾಡಿಕೊಳ್ತಾರೆ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪುಟ್ಟದೊಂದು ಲೈಕ್ ಕೊಡಿ. ಈ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಈ ರಾಶಿಯವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಸಹ ಧನ್ಯವಾದಗಳು.